ಬ್ಯಾಂಗ್ಳೂರಲ್ಲಿ ಇವಾಗಿರೋ ವೆದರು ರೇನಿ ಸೀಸನ ಸಮ್ಮರ್ ಸೀಸನ ಅಂತಲೇ ಗೊತ್ತಾಗ್ತಿಲ್ಲ. ಎಲ್ಲ ಊರಲ್ಲಿ 30 ಡಿಗ್ರಿ 40 ಡಿಗ್ರಿ 50 ಡಿಗ್ರಿ ಅಂತ ನ್ಯೂಸ್ ಕೇಳಿದ್ರೆ ನಮ್ಮ ಊರಲ್ಲಿ ಮಾತ್ರ ಚಿಲ್ಲಾಗಿ ಸಖತ್ತಾಗಿದೆ. ಈ ವೆದರ್ಗೆ ಟೇಸ್ಟಾಗಿರೋ ಒಂದು ಅನ್ನ ರಸಮ್ ಒಂದೆರಡು ಪಲ್ಯ ಊಟಕ್ಕಿದ್ರೆ ಆಹಾ ಸ್ವರ್ಗ. ಇವತ್ತು ನಾನು ನಿಮಗೆ ಸಿಂಪಲಾಗಿ ರಸಮ್ ಹೆಂಗೆ ಮಾಡೋದನ್ನ ಹೇಳ್ಕೊಡ್ತೀನಿ. ಮೊದಲಿಗೆ ಪಾತ್ರೆಯಲ್ಲಿ ಎಳ್ಳೆಣ್ಣೆನ ಬಿಸಿ ಮಾಡ್ಕೊಳ್ಳಿ. ಜೀರಿಗೆ ಸಾಸಿವೆ ಮೆಂತ್ಯಕಾಳು ಹಾಕ್ಕೊಳ್ಳಿ. ಸಾಸಿವೆ ಚೆನ್ನಾಗಿ ಚಟ್ಪಟ ಅನ್ಬೇಕಾದ್ರೆ ಒಂದು 4 ಒಣಗಿದ ಮೆಣಸಿನ್ಕಾಯಿ ಒಂದು ಸ್ವಲ್ಪ ಕರಿಬೇವು ಸೊಪ್ಪನ್ನ ಹಾಕ್ಕೊಳ್ಳಿ. ಅದ್ರ ಮೇಲೆ ಒಂದು ಫುಲ್ ನಾಟಿ ಬೆಳ್ಳುಳ್ಳಿ ಏನಿತ್ತು ಅದನ್ನು ಜಜ್ಜಿ ಲೋ ಫ್ಲೇಮಲ್ಲಿ ಗಮ್ ಅಂತ ಸ್ಮೆಲ್ ಬರೋವರೆಗೂ ಫ್ರೈ ಮಾಡಿ. ಇವಾಗ 1 ಮೀಡಿಯಮ್ ಸೈಜ್ ಟೊಮ್ಯಾಟೊನ ಚಿಕ್ಕ ಚಿಕ್ಕದಾಗಿ ಕಟ್ ಮಾಡಿ ಹಾಕ್ಕೊಳ್ಳಿ. ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ಕೊಂಡು ಫ್ರೈ ಮಾಡೋಕ್ಕೆ ಸ್ಟಾರ್ಟ್ ಮಾಡಿ. ಮಧ್ಯದಲ್ಲಿ ಒಂದು ಸ್ವಲ್ಪ ಅರಿಶಿನ ಒಂದು ಸ್ವಲ್ಪ ಹಿಂಗೆ ಪುಡಿ ಹಾಕ್ಕೊಳ್ಳಿ. ಟೊಮ್ಯಾಟೊ ಚೆನ್ನಾಗಿ ಸ್ಮ್ಯಾಶ್ ಆಗೋವರೆಗೂ ಫ್ರೈ ಮಾಡಿ. ಇವಾಗ ಆಲ್ರೆಡಿ ನೆನೆಸಿಕ್ಕಿರೋ ಹುಣಸೆ ಹಣ್ಣಿನ ರಸನ ಇದಕ್ಕೆ ಆ್ಯಡ್ ಮಾಡ್ತಿದ್ದೀನಿ. ಆ್ಯಂಡ್ ನಿಮ್ಗೆ ಹುಳಿ ಎಷ್ಟು ಬೇಕು ಅನಿಸುತ್ತೋ ಅದ್ರ ಪ್ರಕಾರವಾಗಿ ನೀರನ್ನ ಹಾಕ್ಕೊಳ್ಳಿ. ಒಂದು ಸ್ವಲ್ಪ ಕೊತ್ತಂಬರಿನ ಹಾಕ್ಕೊಳ್ಳಿ. ಆ್ಯಂಡ್ ಕೊನೆಯಲ್ಲಿ ಒಂದು ಸ್ವಲ್ಪ ಪೆಪ್ಪರ್ ಪೌಡರ್ನ ಹಾಕ್ಕೊಳ್ಳಿ. 1 ಕೊದಿ ಬಂದಿದ ತಕ್ಷಣ ಆಫ್ ಮಾಡಿಬಿಡಿ. ಕ್ಯಾಮ್ರನ ಇಟ್ಟು ಶೂಟಿಂಗ್ ಮಾಡೋ ನೆಪದಲ್ಲಿ ಮರ್ತೇ ಹೋಯಿತು. ಅದಕ್ಕೋಸ್ಕರ ಇಷ್ಟೊಂದು ಕೂದ್ಬಿಟ್ಟಿದೆ. ಬಟ್ ಟೇಸ್ಟ್ ಮಾತ್ರ ಸಖತ್ತಾಗಿತ್ತು. ಖಂಡಿತ ಟ್ರೈ ಮಾಡಿ.